ಒಂದು ಕಡೆ ರೆಡ್ಮಿ ಹಾಗೂ ರಿಯಲ್ಮಿ ಅವರು ನಮ್ಮ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಒಳ್ಳೆ ಇಮೇಜ್ ಕ್ಲಾರಿಟಿ ಕೊಡುತ್ತೆ ಅನ್ನೋ ಜಗಳದಲ್ಲಿದ್ದರೆ, ಇನ್ನೊಂದು ಕಡೆ ಒನ್ ಪ್ಲಸ್ ಅವರು ತಮ್ಮ ಹೊಸ ಮೊಬೈಲ್ ಸೀರೀಸ್ನ ಹಸಲ್ಬ್ಲಾಡ್ ಕಂಪನಿ ಪಾರ್ಟ್ನರ್ಶಿಪ್ ಜೊತೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಹಸಲ್ಬ್ಲಾಡ್ ಕಂಪನಿ ಯಾವುದು, ಈ ಪಾರ್ಟ್ನರ್ಶಿಪ್ ಅಂದರೆ ಏನು, ಹಾಗೂ ಯಾವ ಹೊಸ ಕ್ಯಾಮ್ರಾ ಸ್ಪೆಸಿಫಿಕೇಶನ್ಸ್ ನಮಗೆ ಒನ್ ಪ್ಲಸ್ ಹೊಸ ಸೀರೀಸಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಒನ್ ಪ್ಲಸ್ ಅವರಿಂದ ಹೊಸ ಯಾವ ಮೊಬೈಲ್ ಫೋನ್ ಲಾಂಚ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒನ್ ಪ್ಲಸ್ ಅವರು ತಮ್ಮ ಹೊಸ 9 ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಟೋಟಲ್ ಆಗಿ ನಮಗೆ 3 ಮೊಬೈಲ್ ಫೋನ್ಗಳು ನೋಡಲಿಕ್ಕೆ ಸಿಗುತ್ತೆ. ಒನ್ ಪ್ಲಸ್ ಇ ಅಥವಾ ಆರ್, ಈ ಇನ್ನು ನಾಮಕರಣ ಆಗಿಲ್ಲ. ಸೊ ಈ ಮೊಬೈಲ್ ಫೋನ್ ಲಾಂಚ್ ಮಾಡ್ತಾರೋ ಆರ್ ಮೊಬೈಲ್ ಫೋನ್ ಲಾಂಚ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೆಕೆಂಡ್ ಬಂದುಬಿಟ್ಟು ಒನ್ ಪ್ಲಸ್ 9 ಹಾಗೂ ಇನ್ನೊಂದು ಒನ್ ಪ್ಲಸ್ 9 ಪ್ರೋ. ಸೊ ಒನ್ ಪ್ಲಸ್ 9 ಪ್ರೋ ಬೇಸಿಕಲಿ ಹೈ ಎಂಡ್ ಡಿವೈಸ್ ಆಗಲಿದೆ. ಸೊ ಅದಕ್ಕೋಸ್ಕರನೇ ಅದರ ಪ್ರೈಸ್ ಕೂಡ ನಮಗೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ. ಸೊ ಒನ್ ಪ್ಲಸ್ ಅವರು ತಮ್ಮ ಒನ್ ಪ್ಲಸ್ 9 ಪ್ರೋ ಏನು ಮೊಬೈಲ್ ಫೋನ್ ಇದೆ, ಇದರಲ್ಲಿ ನಮಗೆ ಹಸಲ್ಬ್ಲಾಡ್ನ ಕ್ಯಾಮ್ರಾ ನೋಡಲಿಕ್ಕೆ ಸಿಗುತ್ತೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಹಸಲ್ಬ್ಲಾಡ್ ಅಂದರೆ ಏನು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಸೊ ಹಸಲ್ಬ್ಲಾಡ್ ಒಂದು ಕಂಪನಿ, ಅದು ಕ್ಯಾಮರಾ ಹಾಗೂ ಲೆನ್ಸ್ನ ಪ್ರೊವೈಡ್ ಮಾಡುತ್ತೆ. ಇದು ಯೂಶುವಲ್ ಆಗಿ ನಾಸಾದಲ್ಲಿ ಯೂಸ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಅಪೋಲೋ 11 ಮಿಷನಲ್ಲಿ ಏನು ಅರ್ತ್ನ ಇಮೇಜ್ ತೆಗೆದಿದ್ರಲ್ಲ, ಅಲ್ಲಿ ಹಸಲ್ಬ್ಲಾಡ್ ಕ್ಯಾಮ್ರಾನೇ ಯೂಸ್ ಆಗಿತ್ತು. ಅದಾದ ನಂತರ ಚಂದ್ರಯಾನ ಮಾಡಿದಾಗ ನೀಲ್ ಆರ್ಮ್ಸ್ಟ್ರಾಂಗ್ನ ಪಿಕ್ಸ್ ಏನಿತ್ತು ಅದು ಕೂಡ ಹಸಲ್ಬ್ಲಾಡ್ ಲೆನ್ಸಿಂದನೇ ತೆಗೆದಿದ್ರು. ಸೊ ಹಸಲ್ಬ್ಲಾಡ್ ಯೂಶುವಲ್ ಆಗಿ ನಾಸಾದಲ್ಲಿ ಯೂಸ್ ಆಗುತ್ತೆ. ಜನರಲ್ ಯೂಸರ್ಸ್ಗೂ ಕೂಡ ಅದು ಕ್ಯಾಮ್ರಾ ಪ್ರೊವೈಡ್ ಮಾಡ್ತಾರೆ, ಬಟ್ ಅದು ಬಹಳಷ್ಟು ಕಾಸ್ಟ್ಲಿ ಆಗಿರುತ್ತೆ. ಸೊ ಈ ಹಸಲ್ಬ್ಲಾಡ್ ಕಂಪನಿ ಜೊತೆ ಒನ್ ಪ್ಲಸ್ ಅವರು ಈಗ ಪಾರ್ಟ್ನರ್ಶಿಪ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಪಾರ್ಟ್ನರ್ಶಿಪ್ ಅಂದರೆ ಏನು? ಏನು ಹಸಲ್ಬ್ಲಾಡ್ ಅವರು ತಮ್ಮ ಲೆನ್ಸ್ನ ಒನ್ ಪ್ಲಸ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾರಾ? ಅದಂದ್ರೂ ಪಾಸಿಬಲ್ ಇಲ್ಲ. ಯಾಕಂದರೆ ಹಸಲ್ಬ್ಲಾಡ್ ಏನು ಕ್ಯಾಮ್ರಾ ಸೆನ್ಸರ್ಸ್ ಇರುತ್ತೆ ಅದು ಒನ್ ಪ್ಲಸ್ ಮೊಬೈಲ್ಗಿಂತನೂ ದೊಡ್ಡದಾಗಿರುತ್ತೆ. ಸೊ ಅಲ್ಲಿ ಇದು ಪಾಸಿಬಿಲಿಟಿ ಇಲ್ಲ. ಸೊ ಹಾಗಾದರೆ ಈ ಪಾರ್ಟ್ನರ್ಶಿಪ್ ಅಂದರೆ ಏನು, ಇದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಈಗ ಈಸಿ ಎಕ್ಸಾಂಪಲಿಂದ ನೋಡೋಣ. ಸೊ ಈ ಕಂಪ್ನಿ ಏನು ಪಾರ್ಟ್ನರ್ಶಿಪ್ ಮಾಡುತ್ತಲ್ಲ, ಅದರಲ್ಲೂ 2 ಟೈಪ್ಸ್ ಇರುತ್ತೆ. ಒಂದು ಟೈಪಲ್ಲಿ ಏನಪ್ಪ ಅಂದರೆ, ಒಂದು ಕಂಪ್ನಿ ಏನು ಕ್ಯಾಮ್ರಾ ಕಂಪ್ನಿ ಇರುತ್ತಲ್ಲ, ಅದು ಮೊಬೈಲ್ ಕಂಪ್ನಿಯವರಿಗೆ ತಮ್ಮ ಲೆನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇನ್ನೊಂದು ಪಾರ್ಟ್ನರ್ಶಿಪ್ಪಲ್ಲಿ ಬರೀ ಅದನ್ನು ಅವರು ಇನ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಮೊಬೈಲ್ ಫೋನಲ್ಲಿ ಏನೇನು ಲೆನ್ಸ್ ಯೂಸ್ ಮಾಡಿದ್ದಾರೆ, ಯಾವ ಕ್ಯಾಮ್ರಾ ಸೆನ್ಸರ್ಸ್ನ ಯೂಸ್ ಮಾಡಿದ್ದಾರೆ, ಇಮೇಜ್ ಆಪ್ಟಿಮೈಸೇಷನ್ ಹೇಗಿದೆ ಅನ್ನೋದನ್ನು ಈ ಲೆನ್ಸ್ ಕಂಪ್ನಿ ಅಲ್ಲಿ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಅನ್ನೋಕ್ಕಿಂತ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಫಸ್ಟ್ ಪಾರ್ಟ್ನರ್ಶಿಪ್ನ ಎಕ್ಸಾಂಪಲ್ ನಾವು ನೋಕಿಯಾ ಹಾಗೂ ಕಾರ್ಲ್ ಝೀಸ್ ಕಂಪ್ನಿ ಜೊತೆ ನೋಡಿದ್ದೀವಿ. ಸೊ ಇದರಲ್ಲಿ ಮೇಯ್ನಾಗಿ ಏನಾಗಿತ್ತಪ್ಪ ಅಂದರೆ, ನೋಕಿಯಾ ಕಂಪ್ನಿಯವರಿಗೆ ಕಾರ್ಲ್ ಝೀಸ್ ಕಂಪ್ನಿಯವರು ತಮ್ಮ ಲೆನ್ಸ್ನ ಪ್ರೊವೈಡ್ ಮಾಡಿದರು. ಸೊ ನೋಕಿಯಾ ಮೊಬೈಲ್ ಫೋನಲ್ಲಿ ನಮಗೆ ಏನು ಲೆನ್ಸ್ ಸಿಗ್ತಾಯಿತ್ತು ಅದು ಕಾರ್ಲ್ ಝೀಸಿಂದ ಡೈರೆಕ್ಟಾಗಿ ಪ್ರೊವೈಡ್ ಆಗಿತ್ತು. ಅದೇ ನಮಗೆ ಸೆಕೆಂಡ್ ಪಾರ್ಟ್ನರ್ಶಿಪ್ ಏನಿದೆಯಲ್ಲ, ಅದಕ್ಕೆ ಎಕ್ಸಾಂಪಲ್ ಹುವಾವೆ ಹಾಗೂ ಲೈಕಾ ಕಂಪ್ನಿಯವರಿಂದ. ಸೊ ಇಲ್ಲಿ ಲೈಕಾ ಕಂಪ್ನಿಯವರು ಏನಿದ್ದಾರೆ ಅದು ಡೈರೆಕ್ಟಾಗಿ ಲೆನ್ಸ್ನ ಪ್ರೊವೈಡ್ ಮಾಡಿಲ್ಲ, ಬಟ್ ಹುವಾವೆ ಕಂಪ್ನಿದವರು ಯಾವ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದರಲ್ಲಿ ಇಮೇಜ್ ಆಪ್ಟಿಮೈಸೇಷನ್ ಹೇಗಿದೆ, ಯಾವ ಸೆನ್ಸರ್ಸ್ನ ಯೂಸ್ ಮಾಡಿದ್ದಾರೆ, ಎಲ್ಲ ಕಾಂಪೋನೆಂಟ್ಸ್ ಬಗ್ಗೆ ಅವರು ಇನ್ಸ್ಪೆಕ್ಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ನೋಡಲಿಕ್ಕೆ ಸಿಗುತ್ತೆ, ಫಸ್ಟ್ ಹಾಗೂ ಸೆಕೆಂಡ್. ಸೊ ಹುವಾವೆ ಹಾಗೂ ಲೀಕಾದವರ ಏನು ಪಾರ್ಟ್ನರ್ಶಿಪ್ ಇತ್ತು ಅದೇ ಥರನೇ ಪಾರ್ಟ್ನರ್ಶಿಪ್ ಇಲ್ಲಿ ನಮಗೆ ಒನ್ ಪ್ಲಸ್ ಹಾಗೂ ಹಸಲ್ಬ್ಲಾಡ್ ಅವರಿಂದ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಹಸಲ್ಬ್ಲಾಡ್ ಕಂಪನಿಯವರು ಒನ್ ಪ್ಲಸ್ ಅವರು ಯಾವ ಥರದ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಇಮೇಜ್ ಆಪ್ಟಿಮೈಸೇಷನ್ ಹೇಗಿದೆ, ಎಲ್ಲ ಕ್ಯಾಮ್ರಾದ ಬಗ್ಗೆ ಇನ್ಸ್ಪೆಕ್ಟ್ ಮಾಡಲಿದ್ದಾರೆ. ಸೊ ಅದಕ್ಕೋಸ್ಕರನೇ ಒನ್ ಪ್ಲಸ್ ಅವರು ಹಸಲ್ಬ್ಲಾಡ್ಗೆ ಸುಮಾರು $1 ಬಿಲಿಯನ್ ಜಾಸ್ತಿ ದುಡ್ಡು ಕೊಟ್ಟು ಸುಮಾರು 3 ವರ್ಷದ ಪಾರ್ಟ್ನರ್ಶಿಪ್ನ ಅವರು ಸೈನ್ ಮಾಡಿದ್ದಾರೆ. ಸೊ ಇದರಿಂದ ಒನ್ ಪ್ಲಸ್ ಅವರಿಗೆ ಏನು ಲಾಭ ಆಗುತ್ತೆ, ಇಲ್ಲಿ ಅವರಿಗೆ ಮೇನಾಗಿ ಮಾರ್ಕೆಟಿಂಗ್ ಹಾಗೂ ಪ್ರಮೋಷನಲ್ಲಿ ಬಹಳಷ್ಟು ಲಾಭ ಆಗುತ್ತೆ. ಸೊ ಅವರು ತಮ್ಮ ಮೊಬೈಲ್ನ ಹಿಂದ್ಗಡೆ ಹಸಲ್ಬ್ಲಾಡ್ ಬ್ರ್ಯಾಂಡಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಮಾರ್ಕೆಟಿಂಗಲ್ಲೂ ಅವರು ಚೆನ್ನಾಗಿ ಯೂಸ್ ಮಾಡಬಹುದು. ಸೊ ನೀವೀಗ ನೋಡಿರ್ಬೋದು ಯೂಟ್ಯೂಬಲ್ಲಿ ಬೇರೆ ಆ್ಯಡ್ಸಲ್ಲಿ ಹಸಲ್ಬ್ಲಾಡ್ನ ಬ್ರ್ಯಾಂಡ್ ಪ್ರಮೋಷನ್ ಜಾಸ್ತಿ ಆಗ್ತಾ ಇದೆ ಒನ್ ಪ್ಲಸ್ ಅವರಿಂದ. ಸೊ ಇಲ್ಲಿ ಅವರು ಹಸಲ್ಬ್ಲಾಡ್ ಬ್ರ್ಯಾಂಡಿಂಗ್ನ ಯೂಸ್ ಮಾಡಿ ತಮ್ಮ ಮೊಬೈಲ್ ಫೋನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈಗ ನಮಗೆ ಗೊತ್ತಾಯಿತು ಪಾರ್ಟ್ನರ್ಶಿಪ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈಗ ನೋಡೋಣ ಒನ್ ಪ್ಲಸ್ 9 ಮೊಬೈಲಲ್ಲಿ ಯಾವ ಹೊಸ ಸ್ಪೆಸಿಫಿಕೇಷನ್ಸ್ನ ಅವರು ತರಲಿದ್ದಾರೆ ಅಂತ. ಸೊ ಇಲ್ಲಿಯವರೆಗೂ FOV ಅಂದರೆ ಫೀಲ್ಡ್ ಆಫ್ ವ್ಯೂ ಏನಿತ್ತು ಅದು ಸ್ಯಾಮ್ಸಂಗಲ್ಲೇ ಬಹಳಷ್ಟು ಫೇಮಸ್ ಆಗಿತ್ತು. ಅವರಲ್ಲಿ ಎಷ್ಟು 123 ಡಿಗ್ರಿಯನ್ನು ಅವರು ಕೊಡ್ತಾರೆ. ಅದೇ ಒನ್ ಪ್ಲಸ್ 9ಅಲ್ಲಿ ನಮಗೆ 140 ಡಿಗ್ರಿ FOV ಮುಂದೆ ನೋಡಲಿಕ್ಕೆ ಸಿಗುತ್ತೆ.
ಸೊ ಇಲ್ಲಿ 140 ಡಿಗ್ರಿ FOV ವರ್ಕ್ ಆಗಲಿಕ್ಕೆ ಬೇಸಿಕಲಿ 2 ಪ್ರಿಸಮ್ನ ಯೂಸ್ ಮಾಡಿದ್ದಾರೆ, ಅದ್ರ ಪಕ್ಕ 2 ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಯಾವಾಗ ಲೈಟ್ ಆ ಪ್ರಿಸಮ್ ಮುಖಾಂತರ ಕ್ಯಾಮ್ರಾದಲ್ಲಿ ಬೀಳಿತೋ ಒಂದೊಂದು ಕ್ಯಾಮ್ರಾ ತಮ್ಮದೇ ಆದಂತಹ ಇಮೇಜ್ನ ಪ್ರೊಡ್ಯೂಸ್ ಮಾಡಿ ಆ ಇಮೇಜ್ನ ರಿಯಲ್ ಟೈಮಲ್ಲಿ ಜಾಯಿನ್ ಮಾಡಿ ಒಂದು 140 ಡಿಗ್ರಿ ಫೀಲ್ಡ್ ಆಫ್ ವ್ಯೂ ಇಮೇಜ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ FOV ನಂತರ OnePlus ಅವರು ಅಲ್ಟ್ರಾ ವೈಡ್ ಲೆನ್ಸಲ್ಲೂ ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ನ ಮಾಡಿದ್ದಾರೆ. ಸೊ ನೀವು ನೋಡಿರಬಹುದು ಅಲ್ಟ್ರಾ ವೈಡ್ ಲೆನ್ಸಲ್ಲಿ ಏನೇ ಇಮೇಜ್ ಬಂದಿರುತ್ತೆ ಆ ಇಮೇಜ್ನ ಸೈಡಲ್ಲಿ ಸ್ವಲ್ಪ ಫಿಶ್ ಐ ಎಫೆಕ್ಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಬೇಸಿಕಲಿ ಏನು ಇಮೇಜ್ ಇರುತ್ತೆ ಅದು ಸ್ವಲ್ಪ ಸ್ಟ್ರೆಚ್ ಆಗಿರುತ್ತೆ. ಬಟ್ OnePlus ಅಲ್ಲಿ ಫ್ರೀ ಫಾರ್ಮ್ ಲೆನ್ಸ್ನ ಯೂಸ್ ಮಾಡಿ ಆ ಎಫೆಕ್ಟ್ನ ಅವರು ರೆಡ್ಯೂಸ್ ಮಾಡಿ ಒಂದು ಒಳ್ಳೆ ಪಿಕ್ಚರ್ ಅಂದರೆ ಆ ಫಿಶ್ ಐ ಎಫೆಕ್ಟ್ ಇರ್ಬೋದು ಆ ಥರದ ಅಲ್ಟ್ರಾ ವೈಡ್ ಲೆನ್ಸಲ್ಲೂ ಕೂಡ ಅವರು ಆ ಸ್ಪೆಸಿಫಿಕೇಷನ್ಸ್ನ ತರ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಹೇಳಬೇಕಪ್ಪ ಅಂದರೆ OnePlus 9 ಸೀರೀಸ್ ಏನಿದೆ ಅದು ಮೇನ್ ಆಗಿ ಕ್ಯಾಮ್ರಾ ಓರಿಯೆಂಟೆಡ್ ಆಗಲಿದೆ. ಹಸಲ್ಬ್ಲಾಡ್ನ ಬ್ರ್ಯಾಂಡಿಂಗ್ ಇರಬಹುದು, FOV ಆ್ಯಂಗಲ್ ಆಗಿರಬಹುದು ಅಥವಾ ಅಲ್ಟ್ರಾ ವೈಡ್ ಲೆನ್ಸಲ್ಲಿ ಯೂಸ್ ಮಾಡಿದಂತಹ ಫ್ರೀ ಫಾರ್ಮ್ ಲೆನ್ಸ್ ಆಗಿರಬಹುದು. ಈ ಎಲ್ಲದನ್ನು ನೋಡಿದರೆ OnePlus 9 ಅವರು ತಮ್ಮ ಮೊಬೈಲ್ ಫೋನನ್ನು ಐಫೋನ್ ಹಾಗೂ ಸ್ಯಾಮ್ಸಂಗ್ ಜೊತೆ ಕಾಂಪೀಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಈ ಎಲ್ಲ ಸ್ಪೆಸಿಫಿಕೇಷನ್ಸ್ ನೋಡಿದರೆ ಆನ್ ಪೇಪರ್ OnePlus 9 ಮೊಬೈಲ್ ಫೋನ್ ಒಳ್ಳೆ ಸ್ಪೆಸಿಫಿಕೇಷನ್ಸ್ ಎಸ್ಪೆಷಲಿ ಕ್ಯಾಮ್ರಾ ಸೈಡಲ್ಲಿ ತರ್ತಾ ಇದ್ದಾರೆ. ಬಟ್ ಈ ಮೊಬೈಲ್ ಫೋನ್ ಒಳ್ಳೆ ಔಟ್ಪುಟ್ ಕೊಡುತ್ತೋ, ಆನ್ ಪೇಪರಲ್ಲಿ ಎಷ್ಟಿದೆ ಪ್ರಾಕ್ಟಿಕಲಲ್ಲೂ ಆ ಕ್ಯಾಮ್ರಾ ಅಷ್ಟೇ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಲಾಂಚ್ ಆದ ಮೇಲೇ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬಹುದು. ಮತ್ತು ಯಾವುದಾದ್ರೂ ಹೊಸ ಟಾಪಿಕ್ ಕವರ್ ಮಾಡಬೇಕಪ್ಪ, ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಷನಲ್ಲೂ ಕೂಡ ನೀವು ತಿಳಿಸಿ ಹೇಳಬಹುದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಸೊ OnePlus ಅವರು ಹಸಲ್ಬ್ಲಾಡಾ